ತರ್ತಾರೆ ಜೈ 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 ನ್ಯಾಯ ಬೇಕು ಗೆಲ್ಲೋ ತನಕ ಹೋರಾಟ ಗೆಲ್ಲೋ ತನಕ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಹೊನ್ನೂರು ಒಡ್ರಟ್ಟಿ ತಾಂಡಕ್ಕೆ ಪೂಲಿಂಗ್ ವ್ಯವಸ್ಥೆ ಆಗೋ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಈ ಮಾಧ್ಯಮದ ಮುಖಾಂತರ ನಾವು ತಿಳಿಸೋದೇನಂದ್ರೆ ಈ ಕುಗ್ರಾಮ ತಾಂಡ ಎಸ್ ಸಿ ಆದಂತ ತಾಂಡಗಳಿಗೆ ನಾವು ಈ ಹಿಂದೆ ಎಷ್ಟೋ ಸಾರಿ ಮನವಿ ಮಾಡಿವಿ ಪೂಲಿಂಗ್ ವ್ಯವಸ್ಥೆ ಮಾಡಿಕೊಡ್ಲಿಕ್ಕೆ. ನೀವು ನೋಡ್ತಾ ಇದ್ದೀರಿ ಈ ಹ್ಯಾಂಡಿಕ್ಯಾಪ್ಟು ನಾವು ಸುಮ್ಮನೆ ಮನವಿ ಮಾಡಿಲ್ಲ. ಈ ಹಿಂದೆ ಕೂಡ ಹ್ಯಾಂಡಿಕ್ಯಾಪ್ಟ್ ಅದಾರೆ, ವೃದ್ಧರದಾರೆ, ಮತ್ತೆ ಮಹಿಳೆಯರು, ವಯಸ್ಸರಾದರು, ಮತ್ತೆ ಗರ್ಭಿಣಿಯರು ಎಲ್ಲರೂ ಎಲ್ಲಾ ತರ ಪ್ರಾಬ್ಲಮ್ ಸಮಸ್ಯೆ ಇರೋದ್ರಿಂದ ಇಲ್ಲಿಂದ ದೂರ ಇದೆ ಅಂತೇಳಿ ಮನವಿ ಸಲ್ಲಿಸಿದ್ವಿ. ಅದನ್ನ ನೀವು ಯಾವುದೇ ರೀತಿ ನಮಗೆ ಸ್ಪಂದನೆ ಕೊಟ್ಟಿಲ್ಲ. ಹಾಗಾಗಿ ಹೊನ್ನೂರು ಒಡ್ರಟ್ಟಿ ತಾಂಡದ ಗ್ರಾಮಸ್ಥರು ಎಲ್ಲರೂ ಒಪ್ಪಂದದ ಮೀರಿಗೆ ನಾವು ಯಾವುದೇ ಕಾರಣಕ್ಕೂ ಮತದಾನ ನಡೆಸಲ್ಲ ಅಂತೇನೆ ನಾವು ಈ ರೆಡ್ ಟ್ಯಾಪ್ ಅನ್ನು ಕಟ್ಬಿಟ್ಟು ನಮ್ಮ ಅಕ್ಷಿ ಬಾಗಿಲು ಏನಂತೀವೋ ಈ ದ್ವಾರ ಬಾಗಿಲನ್ನು ದಾಟಿ ಹೋಗಲ್ಲ ಅಂತೇಳಿ ಈ ಮತದಾನ ಬಹಿಷ್ಕಾರ ಮಾಡ್ತಾ ಇದ್ದೀವಿ. ನಾವು ಮತದಾನ ಬಹಿಷ್ಕಾರ ಮಾಡ್ಲೇಬೇಕು. ಬೇಕೇ ಬೇಕು ಬೇಕೇ ಬೇಕು ಎಲ್ಲಿ ತನಕ ಹೋರಾಟ ಈ ಹಿಂದೆ 15 ತಿಂಗಳ ಹಿಂದೆ ತಾಲೂಕು ಉಪವಿಭಾಗಾಧಿಕಾರಿಗಳು ಮತ್ತು ಇಲ್ಲಿ ಕಂದಾಯ ನಿರೀಕ್ಷಕರು ಸೇರಿದಂತೆ ತಹಶೀಲ್ದಾರ್ ಕೂಡ ಬಂದು ಇಲ್ಲಿ ತಮಗೆ ಭೇಟಿ ಮಾಡಿ ಮತದಾನದ ವ್ಯವಸ್ಥೆಯನ್ನ ನೀವು ಅಡ್ವಾನ್ಸ್ ಆಗಿ ಕೊಟ್ಟಿರಲಿಲ್ಲ ಅರ್ಜಿಯನ್ನ ಅಂತ ಹೇಳಿದ್ರು. ಹಾಗಾಗಿ ತಡವಾಯ್ತೇನೋ, ಅದಕ್ಕಾಗಿ ತಾವು ಮತವನ್ನ ಚಲಾಯಿಸುವಂತದ್ದು ಮಾಡಬಹುದೇನೋ ಅಂತ ಹೇಳಿ. ಸರ್, ಈ ಹಿಂದೆ 2018ರಲ್ಲೂ ಕೂಡ ಮನವಿ ಸಲ್ಲಿಸಿದ್ವಿ. ಅದನ್ನ ಯಾವುದೇ ರೀತಿ ಸ್ಪಂದನೆ ಮಾಡಲಿಲ್ಲ ಅಧಿಕಾರಿ ಆಗಲಿ ಹಾಗೂ ಮತ್ತೆ ಚುನಾವಣಾ ಪ್ರತಿನಿಧಿ ಅಧಿಕಾರಿಗಳಾಗಲಿ ಯಾರೇ ಕೂಡ ಎಲ್ಲ ವರ್ಗದ ನಮ್ಮ ಶಾಸಕರು ಕೂಡ ಯಾರು ಕೂಡ ಈ ಹಿಂದೆ ಇದ್ದವರು ಇದು ನಮ್ಮ ಮನವಿಗೆ 2018ರಲ್ಲಿ ಸ್ಪಂದನೆ ಮಾಡಲಿಲ್ಲ ನಮ್ಮ ಮನವಿಗೆ. ಹಾಗೆ ಈ ಹಿಂದೆ ನಾವು 2024ರ ಲೋಕಸಭಾ ಚುನಾವಣೆಗೂ ಕೂಡ ಮುಂಜಾಗೃತವಾಗಿ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಆದರೆ ಹೊಸದಾಗಿ AC ಅಭಿಷೇಕ್ ಸರ್ ಬಂದಾರಂತ ಹೇಳಿ ನಾವು ಲೇಟಾಗಿ ಬಂದೀವಿ, ನಮಗೆ ಇದು ಮನವಿ ಲೇಟಾಗಿ ಸಿಕ್ಕಿದೆ, ಪೂಲಿಂಗ್ ವ್ಯವಸ್ಥೆ ಮಾಡ್ಕೊಡೋಕ್ಕಾಗಲ್ಲ ಅಂತ ಈ ಹಿಂದೆ ಬಂದವ್ರು ಹೇಳಿದರು. ಬಟ್ ಆದರೆ ನಮ್ಮ ಕರ್ತವ್ಯ ಹೊನ್ನೂರು ಒಡ್ರಟ್ಟಿ ತಾಂಡದಿಂದ ಈ ಮುಂಚಿತವಾಗಿ ಮನವಿ ಸಲ್ಲಿಸಿದ್ವಿ. ಅದನ್ನು ಅವ್ರು ಇರಲಿದ್ರು ಬೇರೆ ಅಧಿಕಾರಿ ವರ್ಗದವರು ನಮಗೆ ಅವರು ಸ್ಪಂದನೆ ಮಾಡಲಿಲ್ಲ. ಹಾಗಾಗಿ ಎಲ್ಲ ಗ್ರಾಮಸ್ಥರು ನಾವು ಮತದಾನನೇ ಚಲಾಯಿಸಲ್ಲ, ನಮ್ಮೂರಲ್ಲೇ ಪೋಲಿಂಗ್ ವ್ಯವಸ್ಥೆ ಮಾಡಿಕೊಡ್ಬೇಕು. ಹಾಗಾಗಿ ನಾವು ಮತದಾನನೇ ಯಾವುದೇ ಕಾರಣಕ್ಕೂ ಚಲಾಯಿಸಲ್ಲ ಅಂತೇಳಿ ಬೆಳಿಗ್ಗೆಯಿಂದ 7 ಗಂಟೆಯಿಂದ ಮತದಾನ ಬಹಿಷ್ಕಾರ ಮಾಡ್ಕೊಂಡು ಈ ನಮ್ಮ ಊರಿನ ದ್ವಾರ ಬಾಗಿಲು ಯಾವುದೇ ಕಾರಣಕ್ಕೂ ಆ ಪೋಲಿಂಗ್ ವ್ಯವಸ್ಥೆಗೆ ಹೋಗಬಾರ್ದು ಅಂತೇಳಿ ತೀರ್ಮಾನ ಮಾಡಿಕೊಂಡು ಎಲ್ಲ ವರ್ಗದ ಮಹಿಳೆಯರಾಗಲಿ, ವೃದ್ಧರಾಗಲಿ, ಅಂಗವಿಕಲರಾಗಲಿ ಎಲ್ಲರೂ ಇದ್ದಾರೆ. ಹಾಗಾಗಿ ನೀವು ಎಲ್ಲ ಅಧಿಕಾರಿ ವರ್ಗದವರು ನಮಗೆ ಸ್ಪಂದನೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಿದ್ದೀವಿ. ಈ ಹಿಂದೆ ಇದ್ದಂತ ಶಾಸಕರಾಗಲಿ ಹಾಲಿ ಶಾಸಕರಾಗಲಿ ಸಮಸ್ಯೆ ಅವ್ರದಲ್ಲ, ತಾಲೂಕು ಮಟ್ಟದ ಅಧಿಕಾರಿಗಳು ಆ ಕಾರ್ಯವನ್ನ ಮಾಡುವಂತದ್ದು ಕೆಲಸ ಮಾಡ್ಬೇಕಾಗ್ತದೆ ಏನೋ. ಯಾಕಂದ್ರೆ ತಾಲೂಕಿನ ಮಟ್ಟದ ಶಾಸಕರು ಆರ್ಡರ್ ಮಾಡ್ಬೋದು, ನೀವು ಕೆಲಸ ಮಾಡ್ಕೊಡ್ರಪ್ಪ ಅಂತ ಹೇಳ್ಬೋದು. ಆದ್ರೆ ಜವಾಬ್ದಾರಿ ತಗೊಂಡಂತ ತಹಶೀಲ್ದಾರ್ ಅವರು ಆ ಕೆಲಸ ಮಾಡಿಲ್ಲ ಏನೋ, ಅದಕ್ಕೋಸ್ಕರ ತಮಗೆ ಸಮಸ್ಯೆ ಆಗಿದೆ ಅಂತ ಕೂಡ ನಾನು ಭಾವಿಸ್ಕೊಂಡಿದ್ದೀನಿ. ಸರ್, ಇದನ್ನು ನಾನು ಕೂಡ ಅದನ್ನು ಒಪ್ಕೊಳ್ತೀನಿ ಸರ್. ಅಧಿಕಾರಿ ವರ್ಗದವರು ನಮ್ಮನ್ನ ಮನವಿ ಸಲ್ಲಿಸಿದೀವಿ, ಆದ್ರೆ ಅಧಿಕಾರಿ ವರ್ಗದವರು ನಮಗೆ ಏನ್ ಹೇಳ್ತಾ ಇದ್ದಾರೆ, ನಮ್ಮನ್ನ ಟ್ರಾನ್ಸ್ಫರ್ ಆಗಿದೆ, ಹಳೆಯ ತಹಸೀಲ್ದಾರ್ ಇಲ್ಲ, AC ಅವ್ರು ಇಲ್ಲ, ನಾವೆಲ್ಲ ಹೊಸದಾಗಿ ಬಂದೀವಿ ಅಂತೇಳಿ ಇನ್ನೊಬ್ಬ ಅಧಿಕಾರಿ ಮೇಲೆ ಗೂಬೆ ಕೂರ್ಸ್ಕೊಂತ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹೇಳ್ತಾ ಇದ್ದಾರೆ. ಈ ಸಮಸ್ಯೆ ನೋಡಿದ್ರೆ ನಮ್ಮಂತ ಕುಗ್ರಾಮ ಈ ತಾಂಡಗಳು ಅಂತ ಇರೋದನ್ನ ಇವರದೆಲ್ಲ ಏನು ಅನ್ಕೊಂಡು ಅಧಿಕಾರಿ ವರ್ಗದವರು ನಮ್ಮನ್ನ ಕಿಂಕಣಿಸ್ತಿದ್ದಾರೆ, ಕಡೆಗಾಣಿಸ್ತಿದ್ದಾರೆ ಅನ್ಕೊಂತ ಇದೀವಿ. ಆದ್ರೆ ಅಧಿಕಾರಿಗಳ ವರ್ಗದವರಿಗೆ ನಮ್ಮಂತ ಕುಗ್ರಾಮ ತಾಂಡಗಳ ಮೇಲೆ ಆಸಕ್ತಿ ಇದ್ದಿದ್ರೆ ನಾವು ಒಂದೇ ಮನವಿಯಲ್ಲಿ ಅವ್ರು ನಮಗೆ ಮಾಡ್ಕೊಡ್ಬೇಕಾಗಿತ್ತು ಅವ್ರ ಪೂಲಿಂಗ್ ವ್ಯವಸ್ಥೆ. ಅಲ್ಲ, ಹಿಂದುಳಿದ ವರ್ಗದವರು ಈ ಒಡ್ರಟ್ಟಿ ತಾಂಡದಲ್ಲಿ ಇದಾರೆ ಅನ್ನೋ ಕಾರಣದಿಂದ ಏನಾದ್ರು ಮಾಡ್ತಾ ಇದ್ದಾರೆ ಸರ್. ಅದೇ ಉದ್ದೇಶ ಇರ್ಬೋದು ಸರ್ ಈ ಹಿಂದೆ. ಯಾಕಂದ್ರೆ ಹಿಂದುಳಿದ ವರ್ಗದವರು ಅವ್ರು ಏನು
ಏನೋ ಸುಮ್ಮನೆ ಮಾಡಬಹುದು, ಮತದಾನ ಚಲಾಯಿಸಬಹುದು, ನಮ್ಮ ಒಂದು ಮನವಿಗೆ ಅನ್ಕೊಂಡಿರ್ಬೋದು ಸರ್. ಆದರೆ ಎಲ್ಲ ನಮ್ಮ ಹಿಂದುಳಿದ ವರ್ಗದವರು ಏನಿದ್ದಾರೆ ಸರ್, ಎಸ್ ಸಿ ತಾಂಡಗಳು, ಎಸ್ ಟಿ ಗ್ರಾಮ ಇದೆ ಸರ್, ಇದು ಎಸ್ ಸಿ ಎಸ್ ಟಿ ತಾಂಡ ಗ್ರಾಮ ಸರ್. ಇದು ನಾವು ಮನವಿ ಸಲ್ಲಿಸಿದ್ದೀವಿ, ವಿದ್ಯಾವಂತರದಾರೆ, ಯಾವುದೇ ಕಾರಣಕ್ಕೂ ನಾವು ಮತದಾನ ಚಲಾಯಿಸಲ್ಲ. ಯಾಕಂದ್ರೆ ನಮ್ಮ ಊರಿನ ಈ ಗುಡ್ಡಗಾಡು ಪ್ರದೇಶದಲ್ಲಿ ಈ ತಾಂಡ, ಯಾಕಂದ್ರೆ ಯಾವುದೇ ರೀತಿ ಬೆಳವಣಿಗೆ ಇಲ್ಲ, ನಮ್ಮನ್ನ ಕಡೆಗಾಣಿಸ್ತಾ ಇದಾರೆ ಅನ್ಕ ಅಧಿಕಾರಿ ವರ್ಗದವರು ನಾವು ಅನ್ಕೊಂತೀವಿ ಸರ್. ಅಲ್ಲ, ಇವತ್ತು ತಾವು ಮತ ಚಲಾಯಿಸಲ್ವಾ? ಸರ್, ಯಾವುದೇ ಕಾರಣಕ್ಕೂ ಮತದಾನ ಚಲಾಯಿಸಬಾರ್ದಂತಾನೆ ತೀರ್ಮಾನ ಮಾಡಿವಿ ಸರ್ ನಾವು. ಯಾಕಂದ್ರೆ ನಮ್ಮ ಮನವಿಗೆ ಸ್ಪಂದನೆ ಮಾಡಿಲ್ಲ ಸರ್ ಯಾವುದೇ ಅಧಿಕಾರಿಗಳು. ನ್ಯಾಯ ಬೇಕು. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಈ ಒಂದು ಮಾಧ್ಯಮದ ಮೂಲಕ ನಾವು ಎಲ್ಲ ಒಂದು ಅಧಿಕಾರಿ ವರ್ಗದವರಿಗೆ, ತಾಲೂಕು ಅಧಿಕಾರಿ ವರ್ಗ, ಚುನಾವಣಾ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ತಿಳಿಸುವುದೇನೆಂದರೆ, ಈ ಹಿಂದೆ 2018ರಲ್ಲಿ ನಾವು ಮನವಿ ಸಲ್ಲಿಸಿದ್ರು ಸಹ ನಮ್ಮ ಗ್ರಾಮಕ್ಕೆ ಒಂದು ಬೂತಿನ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಅದೇ ರೀತಿಯಾಗಿ ಮೊನ್ನೆ ಈ ವರ್ಷದಲ್ಲಿ ಸಹ ನಾವು ಮನವಿಯನ್ನು ಸಲ್ಲಿಸಿದ್ವಿ, ಅದಕ್ಕೂ ಸಹ ಏನು ರೆಸ್ಪಾನ್ಸ್ ಮಾಡಿಲ್ಲ ಅಧಿಕಾರಿಗಳು. ಏನು ಒಂದು ಭರವಸೆಯನ್ನು ಕೊಟ್ಟೋಗಿದ್ದಾರೆ ಅಷ್ಟೇ, ನೀವು ಮತದಾನ ಮಾಡಿರಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಅಷ್ಟೇ ಒಂದು ಭರವಸೆ ಕೊಟ್ಟೋಗಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಒಂದು ನಿರ್ದಿಷ್ಟವಾದಂಥ ಒಂದು ಅವರು ಮಾಹಿತಿಯನ್ನು ತಿಳಿಸಿಲ್ಲ ನಮಗೆ. ಹಾಗಾಗಿ ನಮ್ಮ ಮಣ್ಣೂರು ಒಡಟಿ ತಾಂಡದ ಎಲ್ಲ ಗ್ರಾಮಸ್ಥರು ಇವತ್ತು 9ರಿಂದ ಇವತ್ತು ಚುನಾವಣೆಯನ್ನು ಬಹಿಷ್ಕಾರ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಇವತ್ತು ಯಾವುದೇ ಕಾರಣಕ್ಕೂ ವೋಟಿಂಗ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಅವ್ರು ಹೇಳ್ತಾರೆ. ಇಲ್ಲಿ ಚುನಾವಣಾಧಿಕಾರಿಗಳು ಇಲ್ಲಿ ಸ್ಪಾಟಿಗೆ ಬರಬೇಕು, ಏನೈತೆ ಸಮಸ್ಯೆಗಳನ್ನು ಕೇಳಿ ಅವರು ತಕ್ಷಣ ಅವರು ಬಗೆಹರಿಸುವಂಥ ವ್ಯವಸ್ಥೆ ಮಾಡಬೇಕು. ಇಲ್ಲದಿದ್ದರೆ ಈ ಹೋರಾಟ ಹಂಗೆ ಕಂಟಿನ್ಯೂ ಆಗುತ್ತೆ. ಮುಂದೆ ಯಾವುದೇ ಎಲೆಕ್ಷನ್ ಆದರೂ ಸಹ ಇದೇ ಒಂದು ಇದಾಗುತ್ತೆ. ನಮಗೆ ಕುಗ್ರಾಮ ಅಂತೇಳಿ ಈ ಕಡೆ ಕಾಣಿಸ್ತದ್ರೆ ಅಂತೇಳಿ ಒಂದು ನಮಗೆ ಮೇಲ್ಮಾತಿಗೆ ಗೊತ್ತಾಗುತ್ತೆ. ಇದು ನಮಗೆ SC ST ಏರಿಯಾ ಅಂತೇಳಿ ನಿಮಗೆ ಹಿಂದುಳಿದ ವರ್ಗ ಅಂತೇಳಿ ಎಂದು ಏನು ಕಡೆ ಕಾಣಿಸ್ತಿದಾರೋ ಏನೋ ಒಂದು ಗೊತ್ತಿಲ್ಲ. ನಾನು ಈ ಮಾಧ್ಯಮದ ಮುಖಾಂತರ ನಮಗೆ ನೇರವಾಗಿ ನಾವು ಹೇಳ್ತೀವಿ ಅಧಿಕಾರಿಗಳಿಗೆ, ದಯವಿಟ್ಟು ನಮ್ಮ ಏನೇ ಸಮಸ್ಯೆ ಇದ್ರೂ ನಮ್ಮ ಇಲ್ಲಿ ಬಂದು ತಾವು ಬಗೆಹರಿಸಿಕೊಡ್ಬೇಕಾಗಿದೆ ನಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದೀವಿ. ನಮಸ್ತೆ. ನಮಸ್ತೆ ಸರ್. ತಾವು ಎಲ್ಲ ಮುಷ್ಕರದಲ್ಲಿ ಭಾಗಿಯಾಗಿದ್ರೆ ಯಾಕೆ ಅಂತ ಹೇಳಿ? ಸರ್, ಯಾಕೆ ಅಂದರೆ ನಮ್ಮೂರಲ್ಲಿ ತುಂಬ ಸಮಸ್ಯೆಗಳಿದ್ದಾವೆ. ಹಾಗಾಗಿ ಏನು ಅಂದರೆ ನಮ್ಮೂರಲ್ಲಿ ಅಂಗವಿಕಲರಿದ್ದಾರೆ. ಸೊ ಹಾಗಾಗಿ ನಮ್ಮಪ್ಪ ಅಮ್ಮ ಆಗಿರಲಿ, ಬೇರೆಯವರಾಗಿರಲಿ ತುಂಬ ತೊಂದರೆಗಳಿದ್ದಾರೆ. ಹಾಗಾಗಿ ನಾವು ಆ ಕಡೆ ಹೋಗಿ ಮತ ಮಾಡೋದಕ್ಕೆ ನಮಗೆ ಚಾನ್ಸ್ ಇಲ್ಲ, ಓಕೆನಾ? ಹಾಗಾಗಿ ನಾವು ಇಲ್ಲೇ ಮತ ಮಾಡಬೇಕು. ಈ ವರ್ಷ ಅಂತೂ ನಾವಂತೂ ಅಲ್ಲಿ ಮತ ಮಾಡೋದೇ ಇಲ್ಲ, ನಮಗೆ ಅಲ್ಲಿ ಹೋಗೋದಕ್ಕೆ ತುಂಬ ತೊಂದರೆ ಆಗುತ್ತೆ. ಹಾಗಾಗಿ ಈ ಸಲ ನಾವು ಮತ ಮಾಡೋದಿಲ್ಲ ಅಂತ ನಾವು ಬಹಿಷ್ಕಾರ ಮಾಡಿದ್ದೀವಿ. ತಾವು ಅಂದ್ರೆ ನಿಮ್ಮ ತಾಂಡದಲ್ಲಿ ಬೂತ್ ಆಗಬೇಕು ಅಂತ? ಎಸ್, ನಮ್ಮೂರಲ್ಲೇ ಆಗಬೇಕು. ನಮ್ಮೂರಲ್ಲೇ ಹೊನ್ನೂರು ಒಡ್ರಟ್ಟಿ ತಾಂಡ ಗ್ರಾಮದಲ್ಲೇ ಆಗಬೇಕು ಅಂತ ನಾವು ತುಂಬಾ ಸ್ಟ್ರಿಕ್ಟ್ ಆಗಿ ನಿರ್ಧಾರ ಮಾಡಿದ್ದೀವಿ. ನೆಕ್ಸ್ಟ್ ಅವಧಿಗೆ ಮಾಡಿಕೊಡ್ತೀವಿ ಈ ಸಲ. ನೆಕ್ಸ್ಟ್ ಬೇಡ ಸರ್, ನೆಕ್ಸ್ಟ್ ಮಾಡ್ತೀವಿ. ಹಿಂದೆನೂ ಹಿಂಗೆ ಎಂದಿದ್ರು ನೆಕ್ಸ್ಟ್ ಮಾಡಿಕೊಡ್ತೀವಿ ಅಂತ, ಆದರೂ ಮಾಡಿಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ಈ ಸಲ ಮತ ಮಾಡೋದಿಲ್ಲ ಅಂತ ಬಹಿಷ್ಕಾರ ಹಾಕ್ತಿದ್ದೀವಿ. ನಾವು ಮತ ಮಾಡೋದಿಲ್ಲ ಸರ್. ಜೈ ಭಾಲೋ ಭಾರತ್ ಮಾತಾ ಕಿ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ? ನಮಸ್ಕಾರ ABC ನ್ಯೂಸ್ ಚಾನಲ್ಗೆ. ಈ ನಮ್ಮ ಸ್ನೇಹಿತರೆಲ್ಲ ಮಾತಾಡಿದರು, ಅದಕ್ಕೆ ಸಂಬಂಧಪಟ್ಟಂಗೆ ನಾವು 4 ಅನಿಸಿಕೆಗಳನ್ನು ಹೇಳ್ತೀನಿ. ಈ ಹಿಂದೆ 2018ರ MLA ಚುನಾವಣೆ, ವಿಧಾನಸಭೆ ಚುನಾವಣೆ ಸಮಯದಲ್ಲಿ ಚುನಾವಣೆಯನ್ನು ಬಹಿಷ್ಕಾರ ಮಾಡಿ ನಮಗೆ ಪ್ರತ್ಯೇಕವಾದ ಬೂತ್ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತೇಳಿ ನಾವು ಬೇಡಿಕೆಯನ್ನು ಇಟ್ಟಿದ್ವಿ. ಆ ಸಂಬಂಧವಾಗಿ ಆ ಅವಧಿಯಲ್ಲಿ ಇರ್ತಕ್ಕಂಥ ಕೆಲ ಅಧಿಕಾರಿಗಳು ನಮಗೆ ಭರವಸೆಯನ್ನು ಕೊಟ್ಟು ನಾವು ಮಾಡಿಕೊಡ್ತೀವಿ, ಇದೊಂದು ಬಾರಿ ನೀವು ಚುನಾವಣೆಯನ್ನು ಬಹಿಷ್ಕಾರ ಮಾಡಬೇಡಿ, ಚುನಾವಣೆಯನ್ನು ಮತದಾನ ಮಾಡಿ ಅಂತೇಳಿ ನಮಗೆ ಮಾತನ್ನು ಕೊಟ್ಟು ಚುನಾವಣೆಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಅದರಂತೆ ಈ ಬಾರಿ ಯಾವುದೇ ಒಂದು ಸಕಾರಾತ್ಮಕ ಪ್ರತಿಕ್ರಿಯೆಗಳು ನಮಗೆ ದೊರಕದೇ ಇದ್ದ ಕಾರಣ ಈ ಹಿಂದೆ ಅವರೇನು ಅಧಿಕಾರಿಗಳು ಇದ್ದಂಥ ಅಧಿಕಾರಿಗಳು ಯಾವುದೇ ಒಂದು ಸಕಾರಾತ್ಮಕ ಪ್ರತಿಕ್ರಿಯೆ ಈ ಸಮಯದಲ್ಲಿ ಬರದೇ ಇದ್ದ ಕಾರಣ ಮತ್ತೆ ಗ್ರಾಮಸ್ಥರು ನಾವೆಲ್ಲ ಒಟ್ಟುಗೂಡಿ ಚರ್ಚಿಸಿ ಈ ಸಾರಿ ಯಾವುದೇ ಕಾರಣಕ್ಕೂ ನಾವು ಮತದಾನವನ್ನು ಮಾಡಲೇಬಾರದು ಅಂತಕ್ಕಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡು
ತಾಲೂಕು ಚುನಾವಣಾಧಿಕಾರಿಗಳಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸಿದ್ವಿ. ಮನವಿಯನ್ನು ಸಲ್ಲಿಸಿದ ಒಂದು ಮನವಿಗೆ ಸ್ಪಂದಿಸಿ ಚುನಾವಣಾಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಸಂಬಂಧಿಸಿದ ಎಲ್ಲ ಅಧಿಕಾರಿ ವರ್ಗದವರು ನಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟು ಇರತಕ್ಕಂಥ ಸಮಸ್ಯೆಯನ್ನು ಆಲಿಸಿ, ಈಗ ಸಮಯ ತುಂಬ ಆಗೋಗಿದೆ, ಹಾಗಾಗಿ ಈ ಸರಿ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ, ಇದೊಂದು ಬಾರಿ ನೀವು ನಮ್ಮ ಮನವಿಗೆ ಪುರಸ್ಕರಿಸಿ ಇದೊಂದು ಬಾರಿ ಮತದಾನವನ್ನು ಅಲ್ಲೇ ಹೋಗಿ ಮಾಡಿರಿ, ನಾವು ಮುಂದಿನ ಚುನಾವಣೆಗೆ ಯಾವುದೇ ಒಂದು ಕಾರಣಕ್ಕೂ ತಪ್ಪಿಸೋದಿಲ್ಲ, ನಿಮ್ಮ ಬೇಡಿಕೆ ಮನವಿಯಂತೆ ನಾವು ಪ್ರತ್ಯೇಕ ಒಂದು ಬೂತ್ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಒಂದು ಮನವಿಯನ್ನು, ಒಂದು ಆಶಾವಾದದ ಒಂದು ಅನಿಸಿಕೆಯನ್ನು ಹೇಳೋದ್ರು. ಅದೇ ಕಾರಣಕ್ಕೆ ಮತ್ತೆ ನಮ್ಮ ಗ್ರಾಮಸ್ಥರು ಇದಕ್ಕೆ ಒಂದು ಯಾವುದೇ ಒಂದು ತೃಪ್ತಿಯನ್ನು ಹೊಂದದೆ ನಮಗೆ ಪ್ರತ್ಯೇಕವಾದ ಒಂದು ಬೂತ್ ವ್ಯವಸ್ಥೆ ಆಗೋ ತನಕ ನಾವು ಯಾರೂ ಮತದಾನವನ್ನು ಮಾಡಲೇಬಾರ್ದು. ನಮ್ಮೂರಲ್ಲಿ ಅಂಗವಿಕಲರಿದ್ದಾರೆ, ಸಾಕಷ್ಟು ವಯೋವೃದ್ಧರಿದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೂ ಯಾರೂ ಇಲ್ಲ. ಕೆಲವೊಂದು ಮನೆಯಲ್ಲಿ ಒಬ್ಬೊಬ್ಬರೇ ವಯೋವೃದ್ಧರಿದ್ದಾರೆ, ಹಾಗಾಗಿ ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ತುಂಬ ಸಮಸ್ಯೆ ಆಗ್ತಾಯಿದೆ. ಹಾಗಾಗ್ಬಿಟ್ಟು ಈ ಬಾರಿ ನಾವು ಯಾವುದೇ ಕಾರಣಕ್ಕೂ ಮತದಾನವನ್ನು ಮಾಡಲೇಬಾರ್ದು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡು ಎಲ್ಲರೂ ಸಹಿತ ಇವತ್ತು ಬೆಳಗಿನಿಂದನೇ ಮತದಾನ ಬಹಿಷ್ಕರಿಸಿ ಊರ ಮುಂದೆ ಸೇರಿದವೆ. ಹಾಗಾಗಿ ಈಗ ಸಂಬಂಧಿಸಿದ ಅಧಿಕಾರಿ ವರ್ಗದವರು ಕೂಡಲೇ ಈ ಗ್ರಾಮಕ್ಕೆ ಬಂದು ಇರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸಿ ಇಲ್ಲಿ ತಾತ್ಕಾಲಿಕ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಗ್ರಾಮಸ್ಥರಿಗೆ ಎಲ್ಲರಿಗೂ ಒಂದು ಗಟ್ಟಿಯಾದ ದೃಢ ನಿರ್ಧಾರವನ್ನು ಅವರು ಹೇಳಿ ಈ ಒಂದು ಮತದಾನಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಎಲ್ಲ ಅಧಿಕಾರಿ ವರ್ಗದವರಲ್ಲಿ ಮತ್ತು ಮಾಧ್ಯಮದ ಮೂಲಕ ನಾನು ಗ್ರಾಮಸ್ಥರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಆಯ್ತ್ರಿ, ತಾವು ಅಂಗವಿಕಲರಿದ್ದೀರಿ, ಮತ ಚಲಾಯಿಸುವಂತದ್ದು ಬಹಳ ತೊಂದರೆ ಆಗ್ತದೆ ಅಂತ ಎಲ್ಲ ಸಾರ್ವಜನಿಕರು ಹೇಳ್ತಾ ಇದಾರೆ. ನೀವು ಇನ್ನೊಂದು ಗ್ರಾಮಕ್ಕೆ ಹೋಗಿ ಮತ ಚಲಾಯಿಸಕ್ಕೆ ಸಾಧ್ಯನಾ ಅಂತ ಹೇಳಿ. ನಾವು ಅಂಗಲಿಕ್ರಿ, ನಾವು ಓಡಾಡಕ್ಕೆ ಬರಂಗಿಲ್ಲ, ನಮ್ಗೆ ಕರ್ಕೊಂಡು ಹೋಗೋರು ಇಲ್ಲ, ನಮ್ಮ ವ್ಯವಸ್ಥೆ ಪರಿಸ್ಥಿತಿ ಹಿಂಗೈತಿ ಸರ್. ನಮಗೆ ಇಲ್ಲಿ ನಮ್ಮೂರಿಗೆ ಬೂತನ್ನು ಮಾಡಿಕೊಡ್ರಿ. ಅಲ್ಲ, ಚುನಾವಣೆ ಹಿಂದೆ ಇದೆ, ಲಾಸ್ಟ್ ನಾಳೆಗೆ ಮುಗಿತೈತಿ, ಇವತ್ತು ಸಂಜೆ 6 ಗಂಟೆ ಆಗತ್ತೆ. ಈಗ ಆಗ್ಲಿದ್ರು ನಮಗೆ ನೆಕ್ಸ್ಟರೇ ಮಾಡಿಕೊಳ್ರಿ, ನೆಕ್ಸ್ಟ್ ಎಲೆಕ್ಷನ್ಗೆ ನಮಗೆ ಪ್ರಯತ್ನ ಮಾಡಿಕೊಡ್ತೇವಂತ ಅವ್ರು ಭರವಸೆ ಕೊಡಬೇಕು. ಮತ್ತಿಲ್ದ್ರೆ ಓಟ್ ಹಾಕೋದೇ ಬೇಡ. ಯಾರನ್ನ ಹಿಡ್ಕೊಂಡು ಹೋಗೋದಿಲ್ಲ.